ಸಿನಿಮಾ ಹೀರೋ ವಿನಯ್ ರಾಜ್ಕುಮಾರ್ ಅಂತ ಯಾರು? ವಿನಯ್ ರಾಜ್ಕುಮಾರ್ ಅಂತ ಯಾರು? ಅಪ್ಪ ಅವರ ಅಣ್ಣ ಅವ್ರ ಮಗ ಅಂತ ಕೇಳಿ ಈ ಸಿನಿಮಾದ ಆಕ್ಷನ್ ಪ್ರೂವ್ ಆಗಿದೆ. ಬರೀ ಸೈಲೆಂಟ್ ಅಂತಿದ್ರಿಗೆ ಫಸ್ಟ್ ಟೈಮ್ ವೈಲೆಂಟ್ ರೋಲ್ ಕೊಟ್ಟವ್ರೆ. ಬರೀ ಕ್ಲಾಸ್ ಅಲ್ಲ ಮಾಸ್ಕ್ ಎಂಟ್ರಿ ಕೊಟ್ಟರೆ ಮಹಾರಾಜ ಅಂತ ಕೇಳಿ ಪ್ರೂವ್ ಮಾಡವ್ರೆ. ಇನ್ನು ಹೀರೋಯಿನ್ ಮೇಘಾ ಶೆಟ್ಟಿ ಅವರು ಸರ್, ಅವ್ರನ್ನ ಫಸ್ಟ್ ಟೈಮ್ ಟ್ಯಾಕ್ಸ್ ಅಲ್ಲಿ ನೋಡ್ತಾ ಇದ್ದೀನಿ ಸರ್. ಟ್ಯಾಟೋ ಹಾಕ್ಸ್ಕೋಬೇಕು ಆ ಲೆವೆಲ್ ಆಕ್ಷನ್ ಮಾಡಿದ್ರೆ ಹಳ್ಳಿ ಪಾತ್ರದಲ್ಲಿ ಐ ಕ್ಲಾಸ್ ಕಾಣಿಸಿದ್ರೆ ಉತ್ತಮವಾದ ಅಭಿನಯ ಅಂತ ಹೇಳ್ಬೋದು ಸರ್. ಇನ್ನು ಗ್ರಾಮಾಯಣದಲ್ಲಿ ಪ್ರೇಮಾಯಣ ಸಾಗಿಸಿದೆ ಮಾ 60 ಸಿಗಂತು ಸೂಪರ್ ಆಗಿ ಸರ್. ಓಕೆನಾ? ಏನೋ ಒಂದು ಮರ್ತಿದ್ದೀನಿ. ಕಮಾನ್ ದುನಿಯಾದಲ್ಲಿ ದಾದ ನಮ್ಮ ಲೂಸ್ ಮಾತ ಅವಾಗ ಎಂಟ್ರಿ ಕೊಡ್ತಾರೆ. ಒಂದು ಬ್ಯಾಡ್ ರೋಲ್ ಆಕ್ಷನ್ ಮಾಡಿದ್ರೆ ಬಾ ಸರ್ ಸಿನಿಮಾನ ಹಂಗೆ ಎತ್ಕೊಂಡು ಹೋಗ್ತಾರೆ. ಬಾ ಸರ್, ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆಕ್ಟ್ ಮಾಡಿದ್ರೆ ಅದರಲ್ಲಿರೋ ಪವರೇ ಬೇರೆ. ಓಕೆನಾ? ಸಿನಿಮಾ ನೋಡ್ತಾ ಇದ್ರೆ ನಾವು ಒಂದು ರಿವ್ಯೂ ಕೊಟ್ಟವು ನಮ್ಮ ಎಕ್ಸ್ಪ್ರೆಷನ್ ಬರಬೇಕು. ಆ ಲೆವೆಲ್ಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ವಿನಯಣ್ಣ ಇಷ್ಟು 8 years ಎಫರ್ಟ್ ಅದು ಆ್ಯಕ್ಚುಲಿ ನಮ್ಮ ಕಡೂರು ಅಕ್ಕಪಕ್ಕ ಹಳ್ಳಿಯಲ್ಲಿ ಶೂಟ್ ಮಾಡಿದ ಸಿನಿಮಾ. ವಿನಯಣ್ಣ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ ಸಿನಿಮಾ. ಏನು ಬೇಜಾರು ಅಂತಂದರೆ ಯಾರೇ ಆಗಿರ್ಬೋದು, ವಿನಯಣ್ಣ ಆಗಿರ್ಬೋದು, ಯುವಣ್ಣ ಆಗಿರ್ಬೋದು, ಬಟ್ ಎಲ್ಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೀರೋಗಳಾಗಿರ್ಬೋದು. ಫಸ್ಟ್ ಸಿನಿಮಾ ನೋಡಿದಾಗ ನಾವು ಅಪ್ಪುವನ್ನ ಮಿಸ್ ಮಾಡ್ಕೊಂಡು ನಮಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಈಗ ನಮ್ಮ ಕಡೂರು, ಚಿಕ್ಕಮಗಳೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ನಮ್ಮ ಮಲೆನಾಡು, ಅರಮಲೆನಾಡು ಪ್ರಾಂತ್ಯದಲ್ಲ ಫಸ್ಟ್ ಸಿನಿಮಾ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇದೆಲ್ಲ ನೋಡಿದಾಗ ತುಂಬ ಬೇಜಾರು ಅನಿಸುತ್ತೆ. ಬಟ್ ಓವರಾಲ್ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ವಾಚ್ ಮಾಡಿ. ಥ್ಯಾಂಕ್ ಯು. ರಾವಣ, ಸೀತಾದೇವಿ, ರಾಮ ಫುಲ್ ಗುಂಪೆಂಗಿದೆ ರಾಮಾಯಣದಲ್ಲಿ. ಈ ರಾಮಾಯಣದಲ್ಲಿ ವಿನೋದ್ ಸರ್ ಆಗಲಿ, ಮೇಘನಾ ಮೇಡಮ್ ಆಗಲಿ, ಅಥವಾ ಪ್ರತಿಯೊಬ್ಬರು ಕಲಾವಿದರು ಚೆನ್ನಾಗಿದ್ದಾರೆ. ಅಂದರೆ ಈಗಿನ ಸಮಾಜಕ್ಕೂ ಆಗಲಿ ತುಂಬ ವ್ಯತ್ಯಾಸ ಇದೆ. ಸಿನಿಮಾ ಪ್ರತಿಯೊಂದು ಬಂದರೆ ಮೇಕಿಂಗ್ ವೈಸಲ್ಲಾಗಲಿ ಅಥವಾ ಕಾಸ್ಟ್ಯೂಮಲ್ಲಾಗಲಿ ಅಥವಾ ಪರ್ಫಾರ್ಮೆನ್ಸಲ್ಲಾಗಲಿ ಪ್ರತಿಯೊಂದು ಮೇನ್ಲಿ ಇದರಲ್ಲಿ ಫ್ಯಾಮಿಲಿ ಒಂದು ಸೀನ್ ತಾಯಿ ತಂದೆ ಸರ್. ಇದರಲ್ಲಿ ಅಪರ್ಣಾ ಮೇಡಮ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕೆ ಅವತ್ತು ನಮ್ಮ ಜೊತೆ ಇಲ್ಲ ಅವರು, ಇವತ್ತು ತುಂಬಾ ಮಿಸ್ ಮಾಡ್ಕೋತೀನಿ. ಅದ್ರ ಜೊತೆಗೆ ನಮ್ಮ ವಿನೋದ್ ಸಾರು ಇದಕ್ಕೆ ನಮ್ಮ ಅಂದೊಂದಿತ್ತು ಕಾಲ ಬಂದಿತ್ತು, ಅದು ಒಂದು ಕಂಟೆಂಟ್, ಇದು ಬೇರೆ ಕಂಟೆಂಟು. ಗ್ರಾಮೀಣ ಸೊಬಗಿನ ಒಂದು ನಾಜುಕಿನ ಒಂದು ಸಿನಿಮಾ. ಅಂದರೆ ಆಗಿನ ರಾಮಾಯಣ ಗ್ರಾಮಾಯಣ ಎರಡು ವ್ಯತ್ಯಾಸ ಇದೆ ಸರ್. ಈ ರಾಮಾಯಣದಲ್ಲಿ ಆಗಿನ ಕಾಲದಲ್ಲಿ ಸುಂದರವಾದ ರಾಜ್ಯ ಆಡ್ತಿದ್ದ ರಾಮ, ಈ ಗ್ರಾಮಾಯಣದಲ್ಲಿ ಈಗಿನ ಕಾಲದಲ್ಲಿ ದೇಶವನ್ನು ಆಳ್ತಿರೋ ಗ್ರಾಮಾಯಣ ಕಥೆ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡಬೇಕು. ಒಳ್ಳೆಯದು.